ಮಹಿಳಾ ವಿಶ್ವಕಪ್ ಫೈನಲ್ ಪಂದ್ಯಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಹೌದು, ಭಾರತ ಹಾಗೆ ದಕ್ಷಿಣ ಆಫ್ರಿಕಾ ತಂಡಗಳು ಇವತ್ತು ಫೈನಲ್ನಲ್ಲಿ ಮುಖಾಮುಖಿಯಾಗ್ತಾ ಇದೆ. ಫೈನಲ್ ಪಂದ್ಯಕ್ಕಾಗಿ ಸಹಜವಾಗಿ ದೇಶದಾದ್ಯಂತ ಜನ ಕಾದು ಕುಳಿತಿದ್ದಾರೆ. ಮುಂಬೈನ ಡಿ.ವೈ. ಪಾಟೀಲ್ ಕ್ರೀಡಾಂಗಣದಲ್ಲಿ ನಡೆಯಲಿರುವಂಥ ಮ್ಯಾಚ್ ಇದು. ಟೀಮ್ ಇಂಡಿಯಾ ಗೆಲ್ಲಬೇಕು ಅಂತ ದೇಶದಾದ್ಯಂತ ಪ್ರಾರ್ಥನೆ. ವಿಷಯ ಅಂತ ಅಂದರೆ 2005 ಹಾಗೆ 2017ರಲ್ಲಿ ಭಾರತ ವಿಶ್ವಕಪ್ ಫೈನಲ್ಗೆ ತಲುಪಿತ್ತು. ಆದರೆ ಒಂದು ಬಾರಿ 2005ರಲ್ಲಿ ಆಸ್ಟ್ರೇಲಿಯಾ ವಿರುದ್ಧವಾಗಿ, 2017ರಲ್ಲಿ ಇಂಗ್ಲೆಂಡ್ ವಿರುದ್ಧವಾಗಿ ಭಾರತ ಸೋತಿತ್ತು. ಹೀಗಾಗಿ ಭಾರತದ ಮಹಿಳಾ ಕ್ರಿಕೆಟ್ ತಂಡಕ್ಕೆ ವಿಶ್ವಕಪ್ ಅನ್ನುವಂಥದ್ದು ಇಲ್ಲಿ ತನಕನೂ ಕೂಡ ಒಂದು ರೀತಿ ಗಗನ ಕುಸುಮವಾಗೇ ಇದೆ. 2 ಬಾರಿ ಪ್ರಯತ್ನ ಪಟ್ಟರೂ ಕೂಡ ಆಗಿಲ್ಲ. ಆದರೆ ಹಲವು ಬಾರಿಯ ಚಾಂಪಿಯನ್ ಆಸ್ಟ್ರೇಲಿಯಾವನ್ನ ಮೊನ್ನೆ ಸೆಮಿಫೈನಲ್ನಲ್ಲಿ ಬಗ್ಗು ಬಡ್ದಿರುವಂಥ ರೀತಿ ಅದು ಸಹಜವಾಗಿ ಈ ಬಾರಿ ಟೀಮ್ ಇಂಡಿಯಾ ಗೆದ್ದೇ ಗೆಲ್ಲುತ್ತೆ ಅನ್ನುವಂಥ ವಿಶ್ವಾಸವನ್ನ ಜನರಲ್ಲಿ ಹುಟ್ಟುವಂತೆ ಮಾಡಿದೆ. ಮತ್ತೊಂದು ಕಡೆ ಈ ಬಾರಿ ಸೌತ್ ಆಫ್ರಿಕಾ ಆಗಿರಬಹುದು ಅಥವಾ ಭಾರತ ಆಗಿರಬಹುದು, ಯಾರೇ ಗೆದ್ರೂ ಕೂಡ ಹೊಸ ಚಾಂಪಿಯನ್ ನಾವು ಕಂಡುಕೊಳ್ತಾ ಇದ್ದೀವಿ. ಯಾಕಂತ ಅಂದ್ರೆ ಆಸ್ಟ್ರೇಲಿಯಾ, ಇಂಗ್ಲೆಂಡ್, ನ್ಯೂಜಿಲೆಂಡ್ ಇಷ್ಟು ಬಾರಿ ಮಹಿಳಾ ವಿಶ್ವಕಪ್ನಲ್ಲಿ ಪಾರಮ್ಯ ಮೆರಿತಾ ಇರುವಂತ ತಂಡ, ಅದರಲ್ಲೂ ಕೂಡ ಆಸ್ಟ್ರೇಲಿಯಾ. ಆದ್ರೆ ಈ ಬಾರಿ 2 ಹೊಸ ತಂಡಗಳು ಫೈನಲ್ಗೆ ಏರಿರುವಂತ ಕಾರಣಕ್ಕಾಗಿ ಸಹಜವಾಗಿ ಒಂದು ಕುತೂಹಲ ಇದೆ. ಈ ಕಾರಣಕ್ಕಾಗಿನೇ ಇಡೀ ವಿಶ್ವ ಕ್ರಿಕೆಟ್ ದುನಿಯಾ ಈ ಪಂದ್ಯವನ್ನ ಎದುರು ನೋಡ್ತಾ ಇದೆ. ಆಮೇಲೆ ಭಾರತದಾದ್ಯಂತ ಟೀಮ್ ಇಂಡಿಯಾಗೆ ಬಹಳ ಮಂದಿ ವಿಶಸ್ ಅನ್ನ ಮಾಡ್ತಾ ಇದ್ದಾರೆ. ಗೆದ್ದು ಬಾ ಅನ್ನುವಂತ ಒಂದು ಹಾರೈಕೆಯನ್ನ ಅವರು ಹಾರೈಸ್ತಾ ಇದ್ದಾರೆ. ಅದರಂತೆ ಹುಬ್ಬಳ್ಳಿಯಲ್ಲೂ ಕೂಡ ಜನ ಟೀಮ್ ಇಂಡಿಯಾ ಸಂಬಂಧಪಟ್ಟ ಹಾಗೆ ತಮ್ಮ ಸಪೋರ್ಟ್ ಅನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬನ್ನಿ ಕೇಳೋಣ. ಇದೀಗ ನಾನು ಹುಬ್ಬಳ್ಳಿಯ ಜಿಮ್ಖಾನಾ ಕ್ಲಬ್ನ ಮೈದಾನದಲ್ಲಿದ್ದೇನೆ. ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು, ಇಲ್ಲಿನ ಕ್ರಿಕೆಟ್ ಅಭಿಮಾನಿಗಳು ಸಾಕಷ್ಟು ಸೇರುವಂಥದ್ದು. ಅವರೆಲ್ಲರೂ ಕೂಡ ಭಾರತ ತಂಡಕ್ಕೆ ಶುಭಾಶಯವನ್ನು ಕೋರ್ತಾ ಇದ್ದಾರೆ. ಆಲ್ ದ ಬೆಸ್ಟ್ ಇಂಡಿಯಾ, ಭಾರತ ತಂಡಕ್ಕೆ ಶುಭಾಶಯವನ್ನು ಕೋರೋದ್ರ ಮುಖಾಂತರ ಇವತ್ತು ಭಾರತ ಗೆಲ್ಲಬೇಕು ಅನ್ನೋಂಥದ್ದು ಸದಾಶಯವನ್ನು ಕೂಡ ವ್ಯಕ್ತಪಡಿಸ್ತಾರಂಥದ್ದು ಯುವತಿಯರಿದ್ದಾರೆ. ಅವರು ಕೂಡ ಭವಿಷ್ಯತ್ತಿನಲ್ಲಿ ಭಾರತ ಕ್ರಿಕೆಟ್ ತಂಡಕ್ಕೆ ಆಡಬೇಕು ಅಂತೇಳಿ ಸಾಕಷ್ಟೊಂದು ಗುರಿಯನ್ನು ಇಟ್ಕೊಂಡಿದ್ದಾರೆ. ಅವರೆಲ್ಲರನ್ನ ಮಾತಾಡ್ಸೋಣ. ಇವತ್ತು ದಕ್ಷಿಣ ಆಫ್ರಿಕಾ ಅವರದ್ದು ಫೈನಲ್ ಮ್ಯಾಚ್ ಇದೆ. ಏನಿದೆ ನಿಮ್ಮ ವಿಷಯ ಎಲ್ಲ? ಇಂಡಿಯಾ ಟೀಮಿಗೆ ಆಲ್ ದ ಬೆಸ್ಟ್ ಹೇಳಕ್ಕೆ ಪಡ್ತೀನಿ ಸರ್. ಎಲ್ಲ ವುಮೆನ್ಸ್ ಟೀಮಿಗೂ ಆಲ್ ದ ಬೆಸ್ಟ್. ಈ ಸಲ ಮಾತ್ರ ವರ್ಲ್ಡ್ ಕಪ್ ನಮ್ಮದೇ. ಸೊ ಯಾವುದೇ ಹೆದರಿಕೆ ಬೇಡ, ಟೆನ್ಷನ್ ಬೇಡ. ನಮ್ಮ ಮೈಂಡ್ ಸೆಟ್ ಒಳಗೆ ಗೇಮ್ ಏನೈತಿ, ಸೊ ನಾವು ಅದನ್ನು ಆಡ್ತೀವಿ. ಈ ಸಲ ಕಪ್ ನಮ್ಮದೇ ಸರ್. ಹರ್ಮನ್ ಪ್ರೀತ್ ಮತ್ತು ಸ್ಮೃತಿ ಮಂದನ, ಸೊ ಇನ್ನೊಂದು ಸ್ವಲ್ಪ ಅವ್ರು ಆಡ್ಬೇಕು ಸರ್. ಇನ್ನೊಂದು ಸ್ವಲ್ಪ ಅಂದರೆ ನೆಕ್ಸ್ಟ್ ಬರೋ ಬ್ಯಾಟ್ಸ್ಮನ್ಸಿಗೆ ಹೆಲ್ಪ್ ಆಗ್ತೈತೆ ಸರ್. ನೆಕ್ಸ್ಟ್ ಬಂದು ಅವರ ಒಂದು 100 ಸೆಂಚುರಿ ಮಾಡಿ ಹೋದರೆ ಟಫ್ ಆಗಲ್ಲ ಸರ್. ನಾವು ಆರಾಮಾಗಿ ಆಡ್ತೀವಿ ಸರ್. 150 runs I expect from Jemima. And from Harmanpreet 1 century. And from Smriti also century. ಪಕ್ಕ ಗೆಲ್ತೈತೆ ಸರ್. ಭಾಳ ಟೈಮ್ ಸೆಮಿಫೈನಲ್ ಫೈನಲ್ ಹೋಗಾರ, ಸೋತ್ಕೊಂಡ್ ಬಂದಾರ. ಬಟ್ ಈ ವರ್ಷ ಅಂತೂ ಕಷ್ಟಪಟ್ಟು ಹೋಗಾರ. ವಿನ್ ಆಗಬೇಕು ಎನಿ ಕಂಡೀಷನ್. ವಿನ್ ಆಗಾಕ್ತಾರೆ. ಆ ಹೋಪ್ ಅಂತೂ ಐತಿ. ಇಂಡಿಯಾ ಟೀಮ್ ಎಲ್ಲ ಫ್ಯಾನ್ಸಿಗೆ ಅಂತೂ ಹೋಪ್ ಐತಿ, ವಿನ್ ಆಗಾಕ್ತಾರೆ ಈ ವರ್ಷ ಅಂತೇಳಿ. ಮತ್ತು ಇಂಡಿಯಾ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಫುಲ್ ಮನ್ಯಾಗೆಲ್ಲ ಫುಲ್ ಚೀರಾಡತ್ತಾರ್ರಿ. ಓಣಿ ತುಂಬ ಪಟಾಕ್ಷಿ ಹೊಡ್ದಾರಿ ನಮ್ಮ ಮನೆ ಕಡೆ. ಫುಲ್ ಖುಷಿಯಾಗಿದ್ರಿ ವಿನ್ ಆಗಿದ್ದಕ್ಕೆ. ಸೆಮಿಫೈನಲ್ ಸೋಲ್ಸಿದ್ರಲ್ಲ. ಇವತ್ತು ಗೆದ್ದೇ ಗೆಲ್ಬೇಕು. ಇವತ್ತು ಗೆದ್ದೇ ಗೆಲ್ತಾರೆ ಇವತ್ತು ಪಕ್ಕ 100%. ಎಲ್ಲ ಕಡೆ ಸ್ಟ್ರಾಂಗ್ ಇದೆ ಇಂಡಿಯಾ ಟೀಮ್. ಫುಲ್ ಸ್ಟ್ರಾಂಗ್ ಸರ್. ಬಾಲಿಂಗ್, ಬ್ಯಾಟಿಂಗ್, ಫೀಲ್ಡಿಂಗ್ ಫುಲ್ ಬೆಸ್ಟ್. ಚೆನ್ನಾಗಿದೆ ಸರ್. ಇಂಡಿಯಾ ಗೆಲ್ಬೇಕು. ಸ್ಮೃತಿ ವಂದನ ಸೆಂಚುರಿ ಮಾಡ್ಬೇಕು. ಎಲ್ಲರೂ ಇದು ಬೌಲಿಂಗ್ ಆರಾಮ ಹಾಕೂತ. ಅವಾಗ ಆಲ್ ಔಟ್ ಆಗಿದ್ರೆ ಅಂದ್ರೆ ನಾವು ಗೆಲ್ತೀವಿ, ಏನು ಪ್ರಾಬ್ಲಮ್ ಇಲ್ಲ. ಆರಾಮ್ ಸಿಕ್ಸಸ್ ಅಷ್ಟೇ. ಆಲ್ ದ ಬೆಸ್ಟ್ ಟು ಇಂಡಿಯನ್ ಪ್ಲೇಯರ್ಸ್. ಭಾರತ ತಂಡ ಎಲ್ಲ ಹಂತದಲ್ಲೂ ಕೂಡ ಉತ್ತಮವಾದಂಥ ಒಂದು ಆಟವನ್ನು ಆಡಬೇಕು. ಇದೀಗ ಭಾರತದ ಕ್ರಿಕೆಟ್ ತಂಡದಲ್ಲಿ ಉತ್ತಮ ಆಟಗಾರರಿದ್ದಾರೆ. ಅವರು ಉತ್ತಮ ಪ್ರದರ್ಶನ ತೋರಿದ್ರೆ ಇವತ್ತು ಭಾರತ ಗೆದ್ದೇ ಗೆಲ್ತದೆ. ವಿಶ್ವಕಪ್ಪನ್ನು ನಮ್ಮ ಭಾರತದ ಮಹಿಳೆಯರು ಎತ್ತಿ ಹಿಡಿತಾರೆ ಅನ್ನೋಂಥ ವಿಶ್ವಾಸವನ್ನು ಇಲ್ಲಿನ ಕ್ರಿಕೆಟ್ ಅಭಿಮಾನಿಗಳು ಮತ್ತು ಕ್ರಿಕೆಟ್ ಆಟಗಾರರು ವ್ಯಕ್ತಪಡಿಸ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಶಿವಾಜ್ ಜೊತೆ ಸಂಜಯ್, TV9 ಹುಬ್ಳಿ. ಇಂಡಿಯಾ ಮತ್ತು ಸೌತ್ ಆಫ್ರಿಕಾ, ನಾನು ಇಂಡಿಯಾ ಗೆಲ್ಲಿ ಅಂತೇಳಿ ಆಶಿಸ್ತೇನೆ. ಆಸ್ಟ್ರೇಲಿಯಾಕ್ಕೆ ಹೊಡೆದಿದ್ದಾರೆ, ವೆರಿ ಸ್ಟ್ರಾಂಗ್ ಟೀಮ್. ನನ್ನ ಪ್ರಕಾರ ಲೀಗ್ ಮ್ಯಾಚ್ನಲ್ಲಿ ಸೋತಿರ್ಬೋದು, ಬಟ್ ಫೈನಲ್ನಲ್ಲಿ ಗೆಲ್ತಾರೆ ಅಂತಕ್ಕಂಥ ಅನಿಸಿಕೆ ನನಗನ್ನಿಸುತ್ತೆ. ಐ ವಿಶ್ ಆಲ್ ದಿ ಬೆಸ್ಟ್ to the players of the Indian team, Indian women team.